ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸಿ, ನಮ್ಮ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ನಾನು ಮಲ್ಲಿಕಾರ್ಜುನ ವಾಯ್ ಮಡ್ಡಿಮನಿ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು SC ಘಟಕ, ಮಾನ್ಯ ಶ್ರೀ ಯಶವಂತರೇಗೌಡ ಪಾಟೀಲ್ ಶಾಸಕರು ಇಂಡಿ ಇವರಿಗೆ ಮಂತ್ರಿ ಸ್ಥಾನ ಕೊಡಲು ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ. ಯಾಕಪ್ಪ ಅಂದ್ರೆ ಸ್ವತಂತ್ರ ಸಿಕ್ಕು 75 ವರ್ಷಗಳು ಗತಿಸಿದರು, ಇಲ್ಲಿಯ ತನಕ ಇಂಡಿ ತಾಲೂಕಿಗೆ ಸಚಿವ ಸ್ಥಾನ ದೊರಕಿಲ್ಲ. ಈಗಾಗಲೇ ಹಿಂದಿನ ಶಾಸಕರು RR ಕಲ್ಲೂರು ಅವರು 15 ವರ್ಷ ಶಾಸಕರಾಗಿ ಕಾರ್ಯನಿರ್ವಹಿಸಿ, ಮುಂದೆ ರವಿಕಾಂತ್ S ಪಾಟೀಲ್ ಅವರು 15 ವರ್ಷ ಶಾಸಕರಾಗಿ ಕಾರ್ಯನಿರ್ವಹಿಸಿ, ಮುಂದೆ ಪ್ರಭಾಕರ್ ಬಗಲಿಯವರು 1 ವರ್ಷ 5 ವರ್ಷ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರೆಲ್ಲ ಶಾಸಕರು ಕಾರ್ಯನಿರ್ವಹಿಸುವ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತಿಯಲ್ಲಿಯೂ ಸದಸ್ಯರಾಗಲು ಅರ್ಹರಿದ್ದಿತ್ತಲ್ಲ. ಮೇಲಾಗಿ ಇಂಡಿ ತಾಲೂಕಾ ಮುನ್ಸಿಪಾಲ್ಟಿ ಈಗ ನಗರಸಭೆ ಆಗಿದೆ. ಹಿಂದಿನ ಮುನ್ಸಿಪಾಲ್ಟಿಯಲ್ಲಿಯೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಲು ಕೇಳಿದರೂ ಕಾಂಗ್ರೆಸ್ ಪಕ್ಷದ ಯಾವ ಕಾರ್ಯಕರ್ತರು ತಯಾರಿದ್ದಿತ್ತಲ್ಲ. ಈಗ ಮಾನ್ಯ ಶ್ರೀ ಯಶವಂತರೇಗೌಡ ಪಾಟೀಲ್ ಅವರು ಶಾಸಕರಾದ ನಂತರ ಮುನ್ಸಿಪಾಲ್ಟಿ ಗೆದ್ದರು. ಅಲ್ಲಿ ಇಂಡಿ ತಾಲೂಕಿನ ದರವೊಂದು ಗ್ರಾಮ ಪಂಚಾಯಿತಿಯ ಅಧಿಕಾರ ಚುಕ್ಕಾಣಿ ಕಾಂಗ್ರೆಸ್ ಪಕ್ಷ ಹಿಡಿದಿದೆ. ಹೀಗಾಗಿ ಮಾನ್ಯ ಯಶವಂತರೇಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಮಾನ್ಯ ಹೈಕಮಾಂಡರ್ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ಸುಜ್ರೇವಾಲ ಸಾಹೇಬರಿಗೆ, ವೇಣುಗೋಪಾಲ್ ಸಾಹೇಬರಿಗೆ ಹಾಗೂ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ, ಹಿಂದಿನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ SC ಮೋರ್ಚಾ ವತಿಯಿಂದ ಅವರಿಗೆ ಬೇಡಿಕೊಳ್ಳುತ್ತೇನೆ. ಯಾಕಪ್ಪ ಅಂದ್ರೆ 2013ರಲ್ಲಿ ಮಾನ್ಯ ಶ್ರೀ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇಂಡಿಗೆ ಬಂದಾಗ 2015 ನಂತರ ಇಲೆಕ್ಷನ್ ಆದ ಬಳಿಕ ನಿಮ್ಮ ಇಂಡಿಗೌಡರಿಗೆ ಮಂತ್ರಿ ಸ್ಥಾನ ಕೊಡುವಲ್ಲಿ ನಾನು ಕಾರಣಭೂತರಾಗ್ತೀನಿ ಅಂಥೇಳಿ ಆವಾಗ ಎಲ್ಲ ತಾಲೂಕಿನ ಮತದಾರ ಪ್ರಭುಗಳ ಮುಂದೆ ಮಾತು ಕೊಟ್ಟು ಹೋಗಿದ್ದಾರೆ. ಆ ಮಾತು ಕೊಟ್ಟಂತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು, MB ಪಾಟೀಲ್ ಸಾಹೇಬರು ತಾವು ಮಾತು ಕೊಟ್ಟಂತೆ ನಡೆದಿದ್ದೇ ಆದ್ರೆ ಮಾನ್ಯ ನಮ್ಮ ಇಂಡಿ ಭಾಗದ ಶಾಸಕರಿಗೆ ಸಚಿವ ಸ್ಥಾನ ಸಿಗಲು ಏನೂ ಕೊರತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಭಾವಿಸುತ್ತೇನೆ. ಒಂದು ವೇಳೆ ಇಂಡಿ ಮತ್ತು ಕ್ಷೇತ್ರದ ಶಾಸಕರು ಹೇಗಾರಪ್ಪ ಅಂದ್ರೆ ಬಸವಣ್ಣ ಹಿಂದಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಹೇಗಿದ್ದ ಹಾಗೆ ಎಲ್ಲ ಜಾತಿ ಇವರಿಗೆ ಒಗ್ಗೂಡಿಸಿಕೊಂಡು ಒಂದೇ ಗಾಡಿಯಲ್ಲಿ ಹಾಕಿಕೊಂಡು ಹೋಗುವಂಥ ಮಾನ್ಯ ಶಾಸಕರು ಯಾರಾದ್ರಿಂದ ಅದು ಇಂಡಿ ಭಾಗದ ಶಾಸಕರು ಅಂತ ನಾನು ಕೈಮುಟ್ಟಿ ಎದೆತಟ್ಟಿ ಹೇಳಕ್ಕೆ ಬಯಸುತ್ತೇನೆ. ಒಂದು ವೇಳೆ ನಮ್ಮ ಇಂಡಿ ಭಾಗದ ಶಾಸಕರು ಯಶವಂತರೇಗೌಡ ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ದಲ್ಲಿ ನಾವು ಜಿಲ್ಲಾ SC ಮೋರ್ಚಾದಿಂದ ರಾಜೀನಾಮೆ ಪತ್ರವನ್ನು ಹೈಕಮಾಂಡ್ಗೆ ಸಲ್ಲಿಸುತ್ತೇವೆ ಅಂತ ಈ ಪತ್ರಿಕೆ ಮುಖಾಂತರ ಹೇಳಿ ಬಯಸುತ್ತೇನೆ. ನಮಸ್ಕಾರ.